ಇಂದು ಸಮಾಜವು ಅತ್ಯಂತ ವೇಗವಾಗಿ ಬದಲಾಗುತ್ತಿದೆ. ಮನುಷ್ಯನ ವಿಚಾರಗಳು, ಬದುಕನ್ನು ಕಾಣುವ ರೀತಿ, ಸಂಬಂಧಗಳ ಸ್ಥಾನ ಎಲ್ಲವೂ ಬದಲಾಗುತ್ತಿವೆ. ಈ ನಿಟ್ಟಿನಲ್ಲಿ ಅನೇಕ ನವೋದಯ ಲೇಖಕರು, ಸಾಹಿತಿಗಳು ಹಲವಾರು ಸಾಹಿತ್ಯ ಪ್ರಕಾರಗಳಲ್ಲಿ ಚರ್ಚಿಸುವ ಯತ್ನ ನಡೆಸುತ್ತಲೇ ಇದ್ದಾರೆ. ಲೇಖಕಿ ಪೂರ್ಣಿಮಾ ಮಾಳಗಿಮನೆ ಅವರು ಮೂಲತಃ ಶಿವಮೊಗ್ಗ ಜಿಲ್ಲೆಯ ಹನುಮಂತಪುರದವರು. ಮಂಡ್ಯ ಜಿಲ್ಲೆಯ ನವೋದಯ ವಿದ್ಯಾಲಯದಲ್ಲಿ ಪ್ರೌಢಶಿಕ್ಷಣ ಪೂರೈಸಿ ಚಿತ್ರದುರ್ಗದ SGMIT ಎಂಜಿನಿಯರಿಂಗ್ ಕಾಲೇಜಿನಿಂದ ಎಲೆಕ್ಟ್ರಾನಿಕ್ಸ್ ಪದವಿಯನ್ನು ಪಡೆದಿದ್ದಾರೆ. ಎನಿವನ್ ಬಟ್ ದಿ ಸ್ಪೌಸ್ ಎನ್ನುವ ಇಂಗ್ಲಿಷ್ ಕಿರುಗತೆಗಳ ಸಂಕಲನ ಪ್ರಕಟಿಸಿದ್ದು, ನಾಡಿನ ವಿವಿಧ ಪತ್ರಿಕೆಗಳಲ್ಲಿ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಇವರ ಹಲವಾರು ತಾಂತ್ರಿಕ ಹಾಗೂ ಸಾಹಿತ್ಯಕ ವಿಷಯ ಕುರಿತು ಲೇಖನಗಳು ಪ್ರಕಟವಾಗಿವೆ. ಪ್ರತಿಷ್ಠಿತ ಭಾರತೀಯ ವಾಯುಸೇನೆಯಲ್ಲಿ ಏರೋನಾಟಿಕಲ್ ಎಂಜಿನಿಯರಿಂಗ್ ವಿಭಾಗದಲ್ಲಿ ಅಧಿಕಾರಿಯಾಗಿ 6 ವರ್ಷ ಸೇವೆ ಸಲ್ಲಿಸಿ ಪ್ರಸ್ತುತ ಜಂಟಿ ಉಪನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪೂರ್ಣಿಮಾ ಮಾಳಗಿಮನೆಯವರು ಈ ತಲೆಮಾರಿನಲ್ಲಿ ಸಶಕ್ತವಾಗಿ, ಬಹಳ ಆಪ್ತವಾಗಿ, ಆತ್ಮೀಯವಾಗಿ, ವಾಸ್ತವಿಕವಾಗಿ ಭಾಸವಾಗುವಂತಹ ಕೃತಿಗಳನ್ನು ಬರೆಯಬಲ್ಲ ವಿಶಿಷ್ಟ ತಾಕತ್ತನ್ನು ಉಳ್ಳವರು. ಅವರು ಆರಿಸಿಕೊಳ್ಳುವ ಕಥಾವಸ್ತುಗಳು ಎಷ್ಟೊಂದು ವಿಭಿನ್ನವಾಗಿರುತ್ತದೆ, ವಿಶಿಷ್ಟವಾಗಿ ಕ್ಯಾಚಿಯಾಗಿರುತ್ತದೆ ಎನ್ನುವುದಕ್ಕೆ ಅವರ ಪುಸ್ತಕಗಳ ಆಕರ್ಷಕ ಶೀರ್ಷಿಕೆಗಳೇ ಹೇಳುತ್ತವೆ. ಉದಾಹರಣೆಗೆ, ವಿಜಯ ಅಲ್ಲದ ಇಜಯ ಓದುಗರಿಗೆ ಕುತೂಹಲ ಹುಟ್ಟಿಸುವ ಕತೆ ಶೀರ್ಷಿಕೆ ಇದ್ದು, ವಿಷಯ ಕೂಡ ಇಂದಿನ ಯುವ ಪೀಳಿಗೆಗೆ ತಮ್ಮನ್ನೇ ತಾವು ಒಂದಲ್ಲ ಒಂದು ಪಾತ್ರಗಳಲ್ಲಿ ಗುರುತಿಸಿಕೊಳ್ಳಬಹುದಾಗಿದ್ದು ಬಹಳ ಸೊಗಸಾಗಿ ಮೂಡಿಬಂದಿರುವಂತಹ ಕೃತಿಗಳಿವೆ. ಈ ಮಾಸದ ಕನ್ನಡ ಪುಸ್ತಕ ಪರಿಚಯದಲ್ಲಿ ಪೂರ್ಣಿಮಾ ಮಾಳಗಿಮನೆಯವರ ಕೆಲವು ಕೃತಿಗಳ ಪರಿಚಯ ಮಾಡಿಕೊಳ್ಳೋಣ ಬನ್ನಿ. ಧನ್ಯವಾದಗಳು.